ಕೃತಿಯ ಕುರಿತಾಗಿ ಸುದೀರ್ಘವಾಗಿ ತಮ್ಮ ವಿಚಾರವನ್ನು ಮಂಡಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುವಂತಹ ಸಮಯ. ವೀರಲೋಕದ ಮತ್ತೊಂದು ಪ್ರಯತ್ನ ಏನಪ್ಪ ಅಂತ ಹೇಳಿದ್ರೆ, ಊಟ ಆರ್ಡರ್ ಮಾಡಿದ ತಕ್ಷಣ ಹೇಗೆ ನಮ್ಮ ಕೈ ಸೇರುತ್ತೋ ಊಟ, ಹಾಗೆ ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಸಾಕು, ನಿಮ್ಮ ನೆಚ್ಚಿನ ಪುಸ್ತಕ ಕೂಡ ನಿಮ್ಮ ಕೈ ಸೇರುತ್ತೆ. ಒಂದು ಕರೆ ಅಥವಾ ಮೆಸೇಜ್ ಮಾಡಿದ್ರೆ ಸಾಕು, ವೀರಲೋಕದ ಪುಸ್ತಕಗಳು ನಿಮ್ಮ ಮನೆ ಬಾಗಿಲಿಗೆ ತೆಗೆದುಕೊಂಡು ಬಂದು ಡೆಲಿವರಿ ಮಾಡ್ತೀವಿ, ನೆನಪಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಕೆ ಪುಟ್ಟಸ್ವಾಮಿರವರಿಗೆ. ಈಗ ಕೃತಿಯ ಕುರಿತಾಗಿ ತಮ್ಮ ಮನದ ಭಾವವನ್ನು ಹಂಚಿಕೊಳ್ಳಿಕ್ಕಾಗಿ ನಾನು ಬರಮಾಡ್ಕೊಳ್ತಾ ಇದ್ದೇನೆ. ಮಾನ್ಯ ಖ್ಯಾತ ಪತ್ರಕರ್ತರು, ಲೇಖಕರು ಬಹಳಷ್ಟು ಕೃತಿಗಳನ್ನು ಅವರು ಹೊರತಂದಿದ್ದಾರೆ. ಅದರಲ್ಲಿ ಬಹುಮುಖ್ಯವಾಗಿ ಬಹಳಷ್ಟು ಪ್ರಶಸ್ತಿಗಳು ಇವರನ್ನು ಅರಸಿ ಬಂದಿದೆ. ಬೆಳ್ಳಿ ತೊರೆ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಹಾಗೆ 2019ನೇ ಸಾಲಿನ ಅತ್ಯುತ್ತಮ ಕೃತಿ ಬಹುಮಾನ ಪಡೆದುಕೊಂಡಿರುವಂತಹ ನಲ್ಮೆಯ ರಘುನಾಥ್ ಚಹಾ ಅವರನ್ನು ಬರಮಾಡ್ಕೊಳ್ತಾ ಇದ್ದಾನೆ. ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ ಕಾಸರವಳ್ಳಿಯವರ ಈ ಪುಸ್ತಕದ ಬಗ್ಗೆ ಯೋಚನೆ ಮಾಡ್ತಾ ನಾನು ಮನೆಯಿಂದ ಹೊರಟಾಗ ದಾರಿನಲ್ಲಿ ಒಂದು ವಿಚಿತ್ರವಾದ ದೃಶ್ಯವನ್ನು ನೋಡಿದೆ. ಒಂದು ಎತ್ತನ್ನು ಒಂದು ಟೆಂಪೋದಲ್ಲಿ ಹಾಕ್ಕೊಂಡು ರಸ್ತೆಗಳಲ್ಲಿ ಕರ್ಕೊಂಡು ಟೆಂಪೋ ಹೋಗ್ತಾ ಇತ್ತು. ಒಬ್ಬ ವ್ಯಕ್ತಿ ಮೈಕಲ್ಲಿ ಕೂಗ್ತಾ ಇದ್ದ, 5 ಕಾಲಿನ ಬಸವಣ್ಣ ನಿಮ್ಮ ಮನೆ ಮುಂದೆ ಬರ್ತಾ ಇದ್ದಾನೆ, ಅವನಿಗೆ 2 ನಾಲಿಗೆ ಇದೆ, ದಯವಿಟ್ಟು ಎಲ್ಲರೂ ಬಂದು ಅದರ ದರ್ಶನ ಪಡೆದು ಆಶೀರ್ವಾದ ತಗೊಂಡು ಕಾಣಿಕೆಯನ್ನು ಕೊಡಿ ಅಂತ. ಆ ಬಸವಣ್ಣನ ಆದು ನಾನು ಸ್ವಲ್ಪ ಮುಂದೆ ಬಂದಾಗ ಮತ್ತೊಂದು ತಿರುವಿನಲ್ಲಿ ಒಂದು 5-6 ಜರ್ಸಿ ಸೀಮೆ ಹಸುಗಳು ಸಾಗಿ ಹೋಗ್ತಾ ಇದ್ವು. ಅವುಗಳ ಜೊತೆಯಲ್ಲಿ ಒಬ್ಬ ಗೌಳಿಗೀತಿ ಹೆಂಗಸು ಹೋಗ್ತಾ ಇದ್ಲು. ಒಂದು ಕಡೆ ಈ 5 ಕಾಲಿನ ಬಸವಣ್ಣ ಟೆಂಪೋದಲ್ಲಿ ಹೋಗ್ತಾ ಇದ್ದಾನೆ, 4 ಕಾಲಿನ ಹಸುಗಳು ನಡ್ಕೊಂಡು ಹೋಗ್ತಾ ಇದ್ದಾವೆ. 2 ನಾಲಿಗೆ ಇರುವಂತಹ ಬಸವಣ್ಣ ಟೆಂಪೋದ ಚೌಕಟ್ಟಲ್ಲಿ ಒಂದು ದೈನ್ಯ ಸ್ಥಿತಿನಲ್ಲಿರಬೇಕಾದ್ರೆ ಈ ಒಂದೇ ನಾಲಿಗೆ ಇರುವಂತಹ ಬಸವಣ್ಣಗಳು ಇಡೀ ರಸ್ತೆ ನಮ್ಮದು ಅನ್ನುವಂಥ ರೀತಿಯಲ್ಲಿ ಗೋಣಾಡಿಸಿಕೊಂಡು ಮೆಲುಕು ಆಗ್ತಾ ಹೋಗ್ತಾ ಇದ್ದಾರೆ. ನಾನು ಈ ದೃಶ್ಯವನ್ನು ನೋಡಿದಾಗ ನನಗೆ ತಕ್ಷಣ ನೆನಪಿಗೆ ಬಂದದ್ದು ಬಹುಶಃ ಈ ಬಿಂಬ ಮತ್ತು ಬಿಂಬನ ಇದೆಯಲ್ಲ, ಇದು ಈ ಥರದ ಸಂದರ್ಭಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅಥವಾ ನಮ್ಮ ನೋಟವನ್ನು ಬೇರೆ ರೀತಿ ನೋಡಲಿಕ್ಕೆ ಸಹಾಯ ಮಾಡುತ್ತೆ ಅಂತ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಬಿಂಬ ಮತ್ತು ಬಿಂಬನ ಕೃತಿ ಕಾಸರವಳ್ಳಿಯವರ ಚಿತ್ರಗಳ ಸಂಕಲನ ಆಗಿದ್ರೂ ಕೂಡ ಅದು ಆ ಚೌಕಟ್ಟನ್ನು ಮೀರಿ ಒಟ್ಟಾರೆ ಸಿನಿಮಾವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಸಲಕರಣೆಗಳನ್ನು ಒದಗಿಸುತ್ತೆ. ಅದೇ ಕಾಲಕ್ಕೆ ಸಮಾಜವನ್ನು ಮತ್ತು ವ್ಯವಸ್ಥೆಯನ್ನು ನಾವು ನೋಡಲಿಕ್ಕೆ ಒಂದು ಯೋಚನಾ ಕ್ರಮವನ್ನು ರೂಪಿಸ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಅದು ಈ ಕೃತಿಯ ತುಂಬ ಮಹತ್ವದ ಅಂಶ ಅಂತ ನನಗೆ ಅನಿಸುತ್ತೆ. ಈ ಕಾಸರವಳ್ಳಿಯವರ ಪುಸ್ತಕ ವಿಶಿಷ್ಟ ಅಷ್ಟೇ ಅಲ್ಲ, ಅದು ಬಿಡುಗಡೆ ಆಗ್ತಾ ಇರುವಂತಹ ಸಂದರ್ಭ ಕೂಡ ಒಂದು ಐತಿಹಾಸಿಕ ಸಂದರ್ಭ ಅಂತ ನನಗೆ ಅನಿಸುತ್ತೆ. ಈ ಕಳೆದ ಮಾರ್ಚ್ 33ನೇ ತಾರೀಕು ಕಳೆದು ಹೋಯ್ತಲ್ಲ, ಅದು ಅವತ್ತಿಗೆ ಸರಿಯಾಗಿ ಕನ್ನಡ ವಾಕ್ಚಿತ್ರ ಪರಂಪರೆಗೆ 90 ವರ್ಷ ತುಂಬಿತು. ಕನ್ನಡ ವಾಕ್ಚಿತ್ರ ಪರಂಪರೆಗೆ 90 ವರ್ಷಗಳ ಸಂದರ್ಭದಲ್ಲಿ ಒಂದು ಸ್ಪಂದನದ ರೂಪದಲ್ಲಿ ಈ ಪುಸ್ತಕ ಬಿಡುಗಡೆ ಆಗ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಅದರ ಜೊತೆಗೇನೆ ಅವರ ಘಟಶ್ರಾದ್ದ 1977ರ ಚಿತ್ರ ಇನ್ನೂ 2 ವರ್ಷ ಇದೆ, ಅದು 50 ವರ್ಷಗಳಾಗಲಿಕ್ಕೆ. ಆದರೆ ಅವರು ಮೊದಲು ಕೆಲಸ ಮಾಡಿದ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ ಶೋಮನದುಡಿ ಇದೆಯಲ್ಲ, ಮತ್ತು ಡಿಪ್ಲೊಮಾ ಫಿಲ್ಮ್ ಆಗಿ ಮಾಡಿದಂಥ ಅವಶೇಷ ಇದೆಯಲ್ಲ, ಆ 2 ಚಿತ್ರಗಳು 50ರ ಹೊಸ್ತಿಲಲ್ಲಿರುವಂತಹ ಸಂದರ್ಭ ಆಗಿದೆ. ಅಂದರೆ ಇಡೀ ಕನ್ನಡ ಚಿತ್ರರಂಗ 90ರ ಹೊಸ್ತಿಲನ್ನು ದಾಟಿರುವಂತಹದ್ದು, ಮತ್ತು ಕಾಸರವಳ್ಳಿಯವರ ಸಿನಿಮಾ ಜೀವನ 50ರ ಹೊಸ್ತಿಲಲ್ಲಿ ಇರುವಂಥ ಈ ಸಂಕ್ರಮಣ ಸಂದರ್ಭದಲ್ಲಿ ಈ ಕೃತಿ ಬಂದಿರುವಂತಹದ್ದು ಒಂದು ವಿಶೇಷ ಸಂಗತಿ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕಾಗಿ ಕಾಸರವಳ್ಳಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈ ಕೃತಿಯನ್ನು ನಾವು ಅನೇಕ ನೆಲೆಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ಇದು ಈಗಾಗಲೇ ಎಲ್ಲ ಗಣ್ಯರು ಹೇಳಿದ ರೀತಿ ಕನ್ನಡ ಸಿನಿಮಾಕ್ಕೆ ತುಂಬ ವಿಶಿಷ್ಟವಾದ ಹೊಸ ಬಗೆಯ ಕೃತಿ ಎನ್ನುವಂಥದ್ದು ಅದರಲ್ಲೇನೋ ಅನುಮಾನನೇ ಇಲ್ಲ. ಅದೇ ಕಾಲಕ್ಕೆ ಇದು ಕನ್ನಡ ಸಾಹಿತ್ಯಕ್ಕೆ ಕೂಡ ಒಂದು ರೀತಿಯ ಕೊಡುಗೆಯನ್ನು ನೀಡ್ತಾ ಇದೆ ಅಂತ ನನಗೆ ಅನಿಸುತ್ತೆ. ಕಾಸರವಳ್ಳಿಯವರ 50 ವರ್ಷಗಳ ಸಿನಿಮಾ ಜೀವನವನ್ನು ಅವಲೋಕನ ಮಾಡಿದ್ರೆ ಅವರು ಕನ್ನಡ ಸಾಹಿತ್ಯದಿಂದ ಉದ್ದಕ್ಕೂ ಅನೇಕ
ಕೊಡುಗೆಗಳನ್ನು ಪಡ್ಕೊಂಡಿದ್ದಾರೆ. ಅವರು ಸಿನಿಮಾಗಳನ್ನು ಕಟ್ಟಲಿಕ್ಕಿರ್ಬೋದು, ಕಥೆಗಳನ್ನು ಇರ್ಬೋದು, ಅವರ ದೃಷ್ಟಿಕೋನವನ್ನು ರೂಪಿಸ್ಕೊಳ್ಳಿಕ್ಕೆ ಇರ್ಬೋದು, ಕನ್ನಡ ಲೇಖಕರಿಂದ ಮತ್ತು ಕನ್ನಡ ಕೃತಿಗಳಿಂದ ನಿರಂತರವಾಗಿ ಪಡ್ಕೊಂಡಿದ್ದಾರೆ. ಈ ಪಡೆದುಕೊಳ್ಳುವ ಕ್ರಿಯೆ ಪುನಃ ಒಂದು ರೀತಿ ಯಾವುದೋ ಒಂದು ರೀತಿ ಸಂದಾಯ ಮಾಡಬೇಕಲ್ಲ, ಆ ಸಂದಾಯದ ರೂಪದಲ್ಲಿ ಇವರು ಕನ್ನಡ ಸಾಹಿತ್ಯಕ್ಕೆ ನೀಡಿರುವಂತಹ ತುಂಬ ಮುಖ್ಯವಾದ ಕೊಡುಗೆ ಇದು ಅಂತ ನನಗೆ ಅನಿಸುತ್ತೆ. ಅಂದರೆ ಈ ಕೃತಿಗೆ ಕೇವಲ ಒಂದು ಸಿನಿಮಾದ ಆವರಣ ಮಾತ್ರ ಅಲ್ಲ, ಒಂದು ಸಾಹಿತ್ಯಿಕ ಆಯಾಮ ಕೂಡ ಇದೆ ಅಂತ ನಾನು ಭಾವಿಸ್ತೇನೆ. ಇದು ತುಂಬ ವಿಶಿಷ್ಟವಾದ್ದು ಅಂತ ನನಗೆ ಅನಿಸುತ್ತೆ. ಈ ಕೃತಿಯನ್ನು ಅನೇಕ ರೀತಿಗಳಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನಾನಾಗಲೇ ಹೇಳಿದೆ. ಅದರಲ್ಲಿ ಮುಖ್ಯವಾದ್ದು ಒಂದು ಸಿನಿಮಾ ಮೀಮಾಂಸೆಯ ರೂಪದಲ್ಲಿ ನೋಡಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಗೊತ್ತು, ನಮ್ಮಲ್ಲಿ ಸಾಹಿತ್ಯದ ವಿದ್ಯಾರ್ಥಿಗಳು ಕಾವ್ಯ ಮೀಮಾಂಸೆಯನ್ನು ಓದ್ತಾರೆ, ಅದು ಅಧ್ಯಯನದ ಭಾಗವಾಗಿ. ಅನೇಕ ಕವಿಗಳು ಕಾವ್ಯ ಮೀಮಾಂಸೆಯನ್ನು ಕಟ್ಟಿಕೊಡ್ತಾರೆ. ಅದು ಎರಡು ನೆಲೆಗಳಲ್ಲಿ, ಅಂದರೆ ಒಟ್ಟಾರೆ ಕಾವ್ಯದ ಸ್ವರೂಪವನ್ನು ಚರ್ಚೆ ಮಾಡುವಂತಹ ಮೀಮಾಂಸೆ, ಮತ್ತು ಕೆಲವು ಶಕ್ತ ಕವಿಗಳು ತಮ್ಮ ಅಷ್ಟು ಜೀವನದ ಅನುಭವದಲ್ಲಿ ತಮ್ಮದೇ ಆದ ಒಂದು ಕಾವ್ಯ ಮೀಮಾಂಸೆಯನ್ನು ಕಟ್ಕೊಂಡಿರ್ತಾರೆ. ಅದನ್ನು ತಮ್ಮ ಬರವಣಿಗೆಯಲ್ಲಿ ನಿರೂಪಿಸ್ತಾ ಹೋಗ್ತಾರೆ. ಈ ರೀತಿಯ ತನ್ನದೇ ಆದ ಒಂದು ಮೀಮಾಂಸೆಯನ್ನು, ಕಲಾ ಮೀಮಾಂಸೆಯೊಂದನ್ನು ಸಿನಿಮಾದ ಸಂದರ್ಭದಲ್ಲಿ ಒಬ್ಬ ನಿರ್ದೇಶಕ ಕಟ್ಕೊಳ್ಳುವಂತಹದ್ದು ತುಂಬ ಅಪರೂಪ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂದರೆ, ಕನ್ನಡದ ಸಂದರ್ಭದಲ್ಲಿ ಅನೇಕ ನಿರ್ದೇಶಕರು 10 ಸಿನಿಮಾಗಳನ್ನು ನಿರ್ದೇಶನ ಮಾಡಿರ್ತಾರೆ. ಆದರೆ ತಮ್ಮ ಸಿನಿಮಾಗಳಿಗೆ ಒಂದು ತಾತ್ವಿಕತೆ ಇದೆ ಅನ್ನುವಂಥದ್ದಾಗಲಿ, ಅಥವಾ ನಿರ್ದೇಶಕನಾಗಿ ತಮಗೊಂದು ತಾತ್ವಿಕತೆ ಇದೆ ಅಥವಾ ಇರಬೇಕು ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡಿರಲ್ಲ. ಇಂತಹ ಸಂದರ್ಭದಲ್ಲಿ ಕಾಸರವಳ್ಳಿಯವರು 50 ವರ್ಷಗಳ ಅನುಭವವನ್ನು ಆಧಾರವಾಗಿಟ್ಕೊಂಡು ಅವರ ಸಿನಿಮಾ ಮೀಮಾಂಸೆಯನ್ನು ಈ ಕೃತಿಯ ಮುಖಾಂತರ ನಮ್ಮ ಮುಂದೆ ಇಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದು ನೆಪ ಮಾತ್ರಕ್ಕೆ ಅವರ ಸಿನಿಮಾಗಳ ಕುರಿತ ಮೀಮಾಂಸೆ ಆದರೂ ಕೂಡ ಇದು ಒಟ್ಟಾರೆ ಸಿನಿಮಾವನ್ನು ಒಬ್ಬ ಸಹೃದಯ ಯಾವ ರೀತಿ ಪ್ರವೇಶ ಮಾಡಬೇಕು ಅಂತ ಸಜ್ಜುಗೊಳಿಸುವ ಒಂದಷ್ಟು ಸಿದ್ಧತೆಯನ್ನು ಮಾಡುವಂತಹ ಒಂದು ಟೂಲ್ಸ್ಗಳನ್ನು ಒದಗಿಸುವಂತಹ ತುಂಬ ಮುಖ್ಯವಾದ ಕೃತಿ ಅಂತ ನನಗೆ ಅನಿಸುತ್ತೆ. ಅವರೇ ಒಂದು ಕಡೆ ಹೇಳ್ತಾರೆ ಪುಸ್ತಕದ ಕೊನೆಯ ಭಾಗದಲ್ಲಿ, ಸಿನಿಮಾಗಳನ್ನು ನೋಡಲಿಕ್ಕೆ ಪ್ರೇಕ್ಷಕನಿಗೆ ಒಂದಷ್ಟು ಸಿದ್ಧತೆಗಳು ಬೇಕು ಅಂತ. ಆ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಈ ಕೃತಿ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ನನಗೆ ಅನಿಸುತ್ತೆ. ಅದರ ಜೊತೆಗೆ ಈ ಕೃತಿಗೆ ಒಂದು ಸಣ್ಣ ಪ್ರಮಾಣದಲ್ಲಿ ಆತ್ಮಕಥನದ ಛಾಯೆ ಕೂಡ ಇದೆ ಅಂತ ನನಗೆ ಅನಿಸುತ್ತೆ. ಅವರ ತಂದೆಯ ಕುರಿತ ನೆನಪುಗಳಿರ್ಬೋದು, ಮಲೆನಾಡಿನ ಕುರಿತ ನೆನಪುಗಳಿರ್ಬೋದು, ಅಲ್ಲಿನ ಮಳೆ, ಮನೆ, ಈಗ ಅನೇಕ ನೆನಪುಗಳಲ್ಲಿ ಅಲ್ಲಲ್ಲಿ ಆತ್ಮಕಥನದ ಛಾಯೆಗಳು ಬಂದು ಹೋಗುತ್ತೆ. ಬಹು ಮುಖ್ಯವಾಗಿ ಇದು ಕೇವಲ ಸಿನಿಮಾ ಸಂಗತಿಗಳನ್ನು ಅಷ್ಟೇ ಅಲ್ಲ, ಕಲಾವಿದನೊಬ್ಬನ ಸಾಮಾಜಿಕ ಚಿಂತನೆಗಳನ್ನು ಮತ್ತು ಸ್ಪಂದನಗಳನ್ನು, ರಾಜಕೀಯ ನಿಲುವುಗಳನ್ನು ಉದ್ದಕ್ಕೂ ನಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಕಲಾ ಪ್ರಕಾರಗಳ ಕುರಿತ ಪ್ರತಿಕ್ರಿಯೆ ಕೂಡ ಇದು ಈ ಕೃತಿನಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಈ ಸಿನಿಮಾಕ್ಕೊಂದು ತಾತ್ವಿಕತೆ ಇರಬೇಕು ಮತ್ತು ಸಿನಿಮಾ ನಿರ್ದೇಶಕರಾಗಿ ಒಂದು ತಾತ್ವಿಕತೆ ಇರಬೇಕು ಅನ್ನುವಂಥದ್ದು ನಿರ್ವಿವಾದ ಇರಬೇಕು. ಅದು ಈ ಕಾಸರವಳ್ಳಿಯವರ ಈ ತಾತ್ವಿಕತೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಕೃತಿ ನಮಗೆ ಅನುಕೂಲ ಮಾಡಿಕೊಡುತ್ತೆ. ಯಾವ ರೀತಿ ಆ ತಾತ್ವಿಕತೆ ಅನ್ನುವಂಥದ್ದು, ಅವರು ಯಾವ ಬಗೆಯ ನಿರ್ದೇಶನ ವಲಯಕ್ಕೆ ಸೇರಿದವರು ಅನ್ನುವಂಥದ್ದನ್ನು ಈಗಾಗಲೇ ಅನೇಕ ಗಣ್ಯರು ಹೇಳಿದ್ದಾರೆ, ಎಲ್ಲ ಗಣ್ಯರು ಹೇಳಿದ್ದಾರೆ. ಅಂದರೆ ಅವರ ಆಶಯಗಳು, ಕಾಳಜಿಗಳು, ನುಡಿಗಟ್ಟುಗಳು, ಇಮೇಜಸ್ಸು ಮತ್ತೆ ಸಿನಿಮಾಗಳಲ್ಲಿ ಹೊರಗೆ ಹಚ್ಚುವಂತಹ ಪ್ರಯತ್ನವನ್ನು ನಡೆಸಿದಾರಲ್ಲ, ಅದು ನಿರ್ದೇಶಕರಾಗಿ ಅವರು ಕಟ್ಟಿಕೊಂಡಂತಹ ಒಂದು ಮೀಮಾಂಸೆ, ಒಂದು ಪ್ರಯೋಗ ಅನ್ನುವಂತಹದ್ದು. ಅವರು ಒಂದು ಮಾತನ್ನು ಹೇಳ್ತಾರೆ ಅವಶೇಷ್ ಘಟಶ್ರಾದ್ದ ಸಿನಿಮಾದ ಬಗ್ಗೆ ಮಾತಾಡ್ತಾ, ನನಗೆ ಒಂದು ಕನಸಿತ್ತು, ಅವಶೇಷ್ ಮತ್ತು ಘಟಶ್ರಾದ್ದದ ಬಿಂಬಗಳಿದೆಯಲ್ಲ ಅದನ್ನು ನನ್ನ ಚಿತ್ರಜೀವನದ ಉದ್ದಕ್ಕೂ ಮತ್ತೆ ಬಳಸಬೇಕು ಅನ್ನುವಂಥ ಕನಸಿತ್ತು, ಆದರೆ ಅದು ಸಾಧ್ಯ ಆಗಲಿಲ್ಲ ಅಂತ. ಬಹುಶಃ ಅದು ಬಿಂಬಗಳ ರೂಪದಲ್ಲಿ ಅವರು ಅಂದುಕೊಂಡ ರೀತಿ ಸಾಧ್ಯ ಆಗಲಿಲ್ವೇನೋ ಅದು, ಆದರೆ ಆಶಯಗಳ ದೃಷ್ಟಿಯಿಂದ ಅವರು ಕೊಟ್ಟಿರುವಂತಹ ಕಾಳಜಿಗಳ ದೃಷ್ಟಿಯಿಂದ ಅದು ಸಾಧ್ಯ ಆಗಿದೆ. ಆಗಲೇ ಅವರು ಸ್ತ್ರೀ ಪಾತ್ರಗಳ ಕುರಿತು ಜಯಮಾಲಾ ಮೇಡಮ್ ಹೇಳಿದರು. ಅಂದರೆ ಅವರ ಅನೇಕ ಸಿನಿಮಾಗಳ, ಅವರ ಎಲ್ಲ ಸಿನಿಮಾಗಳಲ್ಲಿನ ಸ್ತ್ರೀ ಪಾತ್ರಗಳಿದೆಯಲ್ಲ ಅವುಗಳಿಗೆ ಪರಸ್ಪರ ಸಂಬಂಧ ಇದೆ ಅಂತ ನನಗೆ ಅನಿಸುತ್ತೆ. ಘಟಶ್ರಾದ್ದದ ಯಮುನಕ್ಕನನ್ನು ಅವರು ಇನ್ನೊಂದು ಧರ್ಮದ ಪರಿಪ್ರೇಕ್ಷ್ಯದಲ್ಲಿ ಹಸೀನದಲ್ಲಿ ಇಟ್ಟು ನೋಡ್ತಾ ಇದ್ದಾರೆ, ಅದನ್ನು ಅವರು ಹೇಳಿದ್ದಾರೆ ಕೂಡ. ಅದು
ಸಾಹಿತ್ಯ ಕೃತಿಯನ್ನು ಒಂದು ಸಿನಿಮಾಕ್ಕೆ ಅಳವಡಿಸಬೇಕಾದ್ರೆ ಅದರ ಅರ್ಥ ಸಾಧ್ಯತೆಗಳ ಬಗ್ಗೆ ಒಬ್ಬ ಶಕ್ತಿಶಾಲಿಯಾದ ನಿರ್ದೇಶಕ ಯೋಚನೆಯನ್ನು ಮಾಡ್ತಾನೆ. ಕಾಸರವಳ್ಳಿಯವರ ಬಹುದೊಡ್ಡ ಶಕ್ತಿ ಇರುವಂತಹದ್ದೇನೆ ಆ ಸಾಹಿತ್ಯ ಕೃತಿಗಳ ರೂಪಾಂತರದಲ್ಲಿ ಅಂತ ನಾವು ಮತ್ತೆ ಮತ್ತೆ ಮಾತಾಡ್ತಾ ಇದ್ದೇವೆ. ಕನ್ನಡದಲ್ಲಿ ಕಲಾತ್ಮಕ ಚಿತ್ರಗಳು ಅಥವಾ ಪ್ರಯೋಗಶೀಲ ಸಿನಿಮಾಗಳ ಒಂದು ಬಹುದೊಡ್ಡ ಸಮಸ್ಯೆ ಏನಂದರೆ ಅವುಗಳು ಸಾಹಿತ್ಯ ಕೃತಿಗಳಿಗೆ ನಿಷ್ಠ ಆಗಿರುವಂತಹದ್ದು. ನಾವು ನೋಡುವ 99% ಸಿನಿಮಾಗಳು ಮೂಲ ಕೃತಿಗಳಿಗೆ ನಿಷ್ಠ ಆಗಿರ್ತವೆ. ಆದರೆ ಕಾಸರವಳ್ಳಿಯವರ ಸಿನಿಮಾಗಳಲ್ಲಿ ಒಂದು ಪರ್ಯಾಯ ಕಥನಗಳನ್ನು ನಾವು ನೋಡ್ತೇವೆ. ಬಹಳಷ್ಟು ಸಂದರ್ಭಗಳಲ್ಲಿ ಮೂಲ ಕೃತಿಗಳಿಗೆ ನೆಪ ಮಾತ್ರ ಆಗಿಟ್ಕೊಂಡು ಅವರು ಹೊಸ ಕಥನವನ್ನು, ಹೊಸ ಸಾಧ್ಯತೆಗಳನ್ನು, ಸಮಕಾಲೀನ ಸ್ಪಂದನಗಳನ್ನು ಆ ಕಥೆಯಲ್ಲಿ ಮೂಡಿಸಲಿಕ್ಕೆ ಅಥವಾ ಹುಡುಕ್ಲಿಕ್ಕೆ ಪ್ರಯತ್ನ ಪಟ್ಟಿರುವಂಥದ್ದನ್ನು ನೋಡ್ಬೋದು. ಮತ್ತು ರೂಪಕಗಳ ಮುಖಾಂತರ ಕತೆ ಕಟ್ಟುವಂಥದ್ದು ಅವರ ಸಿನಿಮಾ ವಿನ್ಯಾಸದ ಭಾಗ ಅಂತ. ಅದು ಸಿನಿಮಾ ಕೇವಲ ಅನುಭವ ಮಾತ್ರ ಕೊಡುವಂತಹ ಒಂದು ಸಂಗತಿ ಅಲ್ಲ, ಆಶಯಗಳಷ್ಟೇ ಮುಖ್ಯ, ಆಕೃತಿ ಅಲ್ಲ ಅಂತ ಕೆಲವರು ವಾದ ಮಾಡ್ತಾರೆ. ಆದರೆ ನನಗೆ ದೃಶ್ಯ ವಿನ್ಯಾಸ ಮತ್ತು ಸಂವಿಧಾನ ಎರಡೂ ಮುಖ್ಯ ಅಂತ ಅವರು ಹೇಳ್ತಾರೆ. ಅಂದರೆ ಸ್ಟ್ರಕ್ಚರ್ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಅವರು ಹೇಳ್ತಾರೆ. ಸಿನಿಮಾದ ಸ್ಟ್ರಕ್ಚರ್ ಬಗ್ಗೆ ಉದ್ದಕ್ಕೂ ಈ ಪುಸ್ತಕ ಮಾತಾಡುತ್ತೆ. ಅದು ನಾನು ಈ ಸ್ಟ್ರಕ್ಚರ್ ಬಗ್ಗೆ ಓದುವಾಗ ನನಗೆ ಇವತ್ತಿನ ಸಮಕಾಲೀನ ಸಂಗತಿಗಳು ನೆನಪಿಗೆ ಬಂದವು. ಇವತ್ತು ಸಿನಿಮಾ ಇರ್ಬೋದು, ಸಾಹಿತ್ಯ ಇರ್ಬೋದು, ಒಬ್ಬ ಸೃಜನಶೀಲ ವ್ಯಕ್ತಿ ಇವತ್ತಿನ ಸಮಕಾಲೀನತೆಗೆ ಸ್ಪಂದಿಸಬೇಕು ಅನ್ನುವಂಥ ಒಂದು ಒತ್ತಾಯ ಸಮಾಜದಲ್ಲಿ ಇದೆ ಅಂತ ನಾನು ಭಾವಿಸ್ತೇನೆ. ಈ ಒತ್ತಾಯಕ್ಕೆ ಸ್ಪಂದಿಸ್ತಾ ಒಬ್ಬ ಕಲಾವಿದ ಹೆಚ್ಚು ಹೆಚ್ಚು ವಾಚ್ಯ ಆಗ್ತಾ ಹೋಗ್ತಾನೆ ಅಥವಾ ತನ್ನ ಅಭಿವ್ಯಕ್ತಿಯ ಜೊತೆಗೆ ರಾಜಿ ಮಾಡ್ಕೋತಾ ಹೋಗ್ತಾನೆ. ಆದರೆ ಅವನ ಅಭಿವ್ಯಕ್ತಿ ಇದೆಯಲ್ಲ, ಅದು ಕಲೆಯಾಗದೆ ಹೋದರೆ ಅದರ ಆಯುಷು ತುಂಬ ಕಡಿಮೆ. ಆ ಹೊತ್ತಿಗೆ ಜನರನ್ನು ರಂಜಿಸಬಹುದೇ ಹೊರತು ಅದು ಕಲೆಯಾಗಿ ಉಳಿಯಲ್ಲ. ಅದು ಕಾಸರವಳ್ಳಿಯವರ ವಿಶೇಷ ಇರುವಂಥದ್ದು, ಅವರು ಏನನ್ನ ಹೇಳಬೇಕು ಅಥವಾ ದಾಟಿಸಬೇಕು ಅಂತ ಅನ್ಕೋತಾರೆ, ಅದನ್ನು ರೂಪಕಗಳ ಮುಖಾಂತರ, ಬಿಂಬಗಳ ಮುಖಾಂತರ ಕಲೆಯಾಗಿಸ್ತಾ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಅವರು ಪ್ರಯತ್ನ ಪಡ್ತಾರೆ. ಇದನ್ನು ಅವರ ಎಲ್ಲ ಸಿನಿಮಾಗಳ ಹಿನ್ನೆಲೆಯಲ್ಲಿ ಗುರುತಿಸ್ಬೋದು ಅಂತ. ಅವರು ಕನ್ನಡದ ಆಶಯ ಪ್ರಧಾನ ಸಿನಿಮಾಗಳ ಪರಂಪರೆ ಇದೆಯಲ್ಲ, ಆ ಪರಂಪರೆಯ ಭಾಗವಾಗಿದ್ದುಕೊಂಡೇ ಅದನ್ನು ಮೀರಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತು ಸಿನಿಮಾ ವ್ಯಾಕರಣವನ್ನು ಕೂಡ ಅಷ್ಟೇ ಆಶಯದಷ್ಟೇ ಮುಖ್ಯವಾಗಿ ದಕ್ಕಿಸಿಕೊಳ್ಳಲಿಕ್ಕೆ ತಮ್ಮ ಸಿನಿಮಾಗಳಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಿರುವಂತಹದ್ದು ಅವರನ್ನು ಕನ್ನಡದ ಬಹುಮುಖ್ಯ ನಿರ್ದೇಶಕರನ್ನಾಗಿ ರೂಪಿಸಿದೆ ಅಂತ ನಾನು ಭಾವಿಸ್ತೇನೆ. ತಂತ್ರದ ಬಗ್ಗೆ ಅವರು ಎಷ್ಟೆಲ್ಲ ಮಾತಾಡಿದ್ರು ಕೂಡ ತಂತ್ರಕ್ಕಾಗಿ ತಂತ್ರ ಅಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಅವರು ಹೇಳ್ತಾರೆ. ಅದು ತಂತ್ರ ಆಕರ್ಷಕವಾಗಿ ಇದರಷ್ಟೇ ಸಾಲದು, ಅದು ಭಾವನೆಗಳ ಅಡಿಯಾಳು ಆಗಬಾರ್ದು ಮತ್ತು ತನ್ನಷ್ಟಕ್ಕೆ ತಾನು ಸ್ವತಂತ್ರವೂ ಆಗಬಾರ್ದು ಅಂತ ಅವ್ರು ಹೇಳ್ತಾರೆ. ಅಂದರೆ ಚಿತ್ರದ ಮುಖ್ಯ ಕಾಣಿಕೆಗೆ ಎಲ್ಲ ರೀತಿಯ ತಂತ್ರಗಳು ಒಂದು ಪೂರಕವಾಗಿ ಹೆಗಲೆಣೆಯಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಅವರು ಪ್ರತಿಪಾದಿಸ್ತಾರೆ. ಈ ತಂತ್ರದ ಬಗ್ಗೆ ಅನೇಕ ಆಯಾಮಗಳಲ್ಲಿ ಅವರು ಮಾತಾಡ್ತಾರೆ. ಫ್ಲಾಶ್ ಬ್ಯಾಕ್ ತಂತ್ರ ಇರ್ಬೋದು, ಧ್ವನಿ ವಿನ್ಯಾಸ ಇರ್ಬೋದು, ಚಿತ್ರಕಥೆಯ ವಿನ್ಯಾಸ ಇರ್ಬೋದು, ಸಂಕಲನದ ವಿನ್ಯಾಸ ಇರ್ಬೋದು, ಸಂಗೀತ ಸಂಯೋಜನೆ ಇರ್ಬೋದು, ತುಂಬ ವಿವರವಾಗಿ ಅವರು ಮಾತಾಡ್ತಾರೆ. ಈ ವಿವರಗಳೆಲ್ಲ ಎಷ್ಟು ಪರಿಣಾಮಕಾರಿಯಾಗಿ ಇದೆ ಅಂದರೆ, ಒಬ್ಬ ಸಿನಿಮಾದ ವಿದ್ಯಾರ್ಥಿ, ಗಂಭೀರವಾದ ವಿದ್ಯಾರ್ಥಿ ನಿರ್ದೇಶನದ ಜೊತೆಗೆ ಇತರ ತಂತ್ರಜ್ಞಾನದ ವಿಭಾಗಗಳ ಬಗ್ಗೆ ಕೂಡ ಈ ಮಟ್ಟಿಗೆ ಒಂದು ತಿಳಿವಳಿಕೆಯನ್ನು, ಕಸುಬುದಾರಿಕೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಅಚ್ಚರಿ ಮೂಡಿಸುವಷ್ಟು ದಟ್ಟವಾದ ವಿವರಗಳು, ಮಾಹಿತಿಗಳು ಈ ಪುಸ್ತಕದಲ್ಲಿ ಬರ್ತವೆ. ಬಣ್ಣಗಳ ಬಗ್ಗೆ ಅವರು ನೀಡುವಂತಹ ಮಾಹಿತಿಗಳು, ಚಿತ್ರಕಾರರ ಬಗ್ಗೆ ಅವರು ನೀಡುವಂತಹ ಮಾಹಿತಿಗಳು ಅಚ್ಚರಿ ಹುಟ್ಟಿಸೋ ರೀತಿ ಇದೆ. ಪಿಕಾಸನ ವರ್ಣ ಸಂಯೋಜನೆ ಬಗ್ಗೆ ಅವರು ಮಾತಾಡ್ತಾರೆ. ಫ್ರೆಂಚ್ ಕಲಾವಿದನ ಬಗ್ಗೆ, ವರ್ಣ ವಿನ್ಯಾಸದ ಬಗ್ಗೆ ಅವರು ಮಾತಾಡ್ತಾರೆ. ಅದು ತಮ್ಮ ಸಿನಿಮಾಗಳ ಮೇಲೆ ಬೀರಿರುವ ಪ್ರಭಾವದ ಬಗ್ಗೆ ಅವರು ಮಾತಾಡ್ತಾರೆ. ಅವರು ವ್ಯಕ್ತಿಗಳನ್ನು ಜಾತಿ, ಧರ್ಮ, ಆರ್ಥಿಕತೆಯ ನೆಪವೊಡ್ಡಿ ಸಮೂಹದಿಂದ ಹೊರತಳ್ಳುವ ಪ್ರಯತ್ನ ಮಾಡಬಾರ್ದು, ಅನ್ಯರನ್ನಾಗಿ ಮಾಡುವ ಪ್ರಕ್ರಿಯೆ ಮಾಡಬಾರ್ದು. ಅದರ ವಿರುದ್ಧದ ಒಂದು ಅಭಿವ್ಯಕ್ತಿ ಇದೆಯಲ್ಲ, ಅದು ನನ್ನ ಎಲ್ಲ ಸಿನಿಮಾಗಳ ಮೂಲಧಾತು ಅನ್ನುವಂಥ ಒಂದು ಮಾತನ್ನು ಅವರು ಆಡ್ತಾರೆ. ಅದು ತುಂಬ ಮುಖ್ಯವಾದ ಮಾತು ಅಂತ ನನಗೆ ಅನಿಸುತ್ತೆ. ಈ ಪುಸ್ತಕದಲ್ಲಿ ಗಂಭೀರ ಸಂಗತಿಗಳ ಜೊತೆಗೆ ಕೆಲವು ಸ್ವಾರಸ್ಯಕರ ಸಂಗತಿಗಳು ಕೂಡ ಇದ್ದಾವೆ. ಅವು ಈ ಪುಸ್ತಕಕ್ಕೆ ಒಂದು ರೀತಿಯ ಲವಲವಿಕೆಯನ್ನು, ಒಳಪನ್ನು ತಂದುಕೊಟ್ಟಿದ್ದಾವೆ ಅಂತ ನಾನು ಭಾವಿಸಿದ್ದೇನೆ. ಒಳನೋಟಗಳು ಕೂಡ ಆ ಘಟನೆಗಳಲ್ಲಿ ಕಾಣಬಹುದು. ಒಂದು ಪ್ರಸಂಗ ಇದೆ. ಅವರು
ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅವರು ವಿದ್ಯಾರ್ಥಿ ಆಗಿದ್ದಾಗ ಅಲ್ಲಿ ಅಭಿನಯ ವಿಭಾಗದ ವಿದ್ಯಾರ್ಥಿಗಳು ನಸಿರುದ್ದೀನ್ ಶಾ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾರೆ. ಆಗ ಸರ್ಕಾರ ಅಲ್ಲಿಗೆ ಶ್ಯಾಮ್ ಬೆನ್ಗಲ್ ಅವರನ್ನು ಕಳಿಸಿ ಅಭಿನಯ ವಿಭಾಗದ ವಿದ್ಯಾರ್ಥಿಗಳಿಗೋಸ್ಕರನೇ 3 ಚಿತ್ರಗಳನ್ನು ಮಾಡಲಿಕ್ಕೆ ಅವರನ್ನು ಕಳಿಸ್ಕೊಡ್ತಾರೆ. ಆ ಕಿರುಚಿತ್ರಗಳಲ್ಲಿ ನಸಿರುದ್ದೀನ್ ಶಾ ನಟನೆ ಮಾಡ್ತಾರೆ. ಅದನ್ನು ಮೆಚ್ಚಿಕೊಂಡು ತಮ್ಮ ಮುಂದಿನ ನಿಶಾನ್ ಸಿನಿಮಾದಲ್ಲಿ ಶ್ಯಾಮ್ ಬೆನ್ಗಲ್ ನಸಿರುದ್ದೀನ್ ಶಾಗೆ ಅವಕಾಶ ಮಾಡಿಕೊಡ್ತಾರೆ. ಆಗ ಅವರೊಂದು ಉದ್ಗಾರ ಎತ್ತಾರೆ ಕಾಸರವಳ್ಳಿ ಅವರು, ಬೆನಗಲ್ರಂತಹ ಸಮರ್ಥ ನಿರ್ದೇಶಕರೊಂದಿಗೆ ಕೆಲಸ ಮಾಡುವ ಸುವರ್ಣ ಅವಕಾಶ ಸಿಗಲಿಕ್ಕೆ ಈ ಮುಷ್ಕರ ಕಾರಣವಾದದ್ದು ಒಂದು ವಿಡಂಬನೆ ಅಂತ. ಘಟಶ್ರಾದ್ದ ಸಿನಿಮಾದ ಬಗ್ಗೆ ಮಾತಾಡಬೇಕಾದ್ರೆ ಅದರ ಚಿತ್ರಕಥೆ ಬಗ್ಗೆ ಅವ್ರು ಮಾತಾಡ್ತಾರೆ. ಘಟಶ್ರಾದ್ದ ಚಿತ್ರಕಥೆ ಅನೇಕರಿಗೆ ಇಷ್ಟ ಆಗಿರಲಿಲ್ಲ ಸಿನಿಮಾ ಮಾಡೋದಕ್ಕೆ ಮುಂಚೆ ಅಂತ. ಗಿರೀಶ್ ಕಾರ್ನಾಡ್ ಈ ಚಿತ್ರಕಥೆ ಚೆನ್ನಾಗಿಲ್ಲ ಅಂತ ಹೇಳಿದರು. BV ಕಾರಂತರು, YNK, KSL ಸ್ವಾಮಿ ಅವರೆಲ್ಲ ಈ ಚಿತ್ರಕಥೆ ಚೆನ್ನಾಗಿಲ್ಲ ಅಂತ ನಿರ್ಮಾಪಕರಿಗೆ ಹೇಳಿದರು, ಅವರು ಓದಿದ್ರು. ಆದರೆ ಅದರ ನಿರ್ಮಾಪಕರಾದ ಸದಾನಂದ ಸುವರ್ಣ ಮತ್ತು S ರಾಮಚಂದ್ರ ಅವರಿದ್ದಾರಲ್ಲ, ಅವರಿಗೆ ಅದರ ಬಗ್ಗೆ ನಂಬಿಕೆ ಇತ್ತು. ಉತ್ತಮ ಚಿತ್ರಕಥೆ ಅಂತ ಅವರು ಉದ್ದಕ್ಕೂ ಪ್ರತಿಪಾದಿಸ್ತಾ ಇದ್ರು. ಕೆಲವು ಸಂದರ್ಭಗಳಲ್ಲಿ ಅವರ ಒತ್ತಾಸೆ ಇಲ್ಲದೆ ಇದ್ದರೆ ನನ್ನ ಬಗ್ಗೆ ನಾನೇ ನಂಬಿಕೆ ಕಳ್ಕೊತಾ ಇದ್ದೆ ಅಂತ ಕಾಸರವಳ್ಳಿ ಅವರು ಹೇಳ್ತಾ ಇದ್ದಾರೆ. ನಂತರ ಆ ಸಿನಿಮಾ ಆದಮೇಲೆ ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂದದ್ದು ಕೂಡ ನಾವು ಗಮನಿಸಬೇಕು. ಅತ್ಯುತ್ತಮ ಚಿತ್ರಕಥೆ ಅಂತ ಸಿನಿಮಾಗೆ ಬಂದದ್ದು. ಇಂತಹ ಅನೇಕ ಪ್ರಸಂಗಗಳು ಇವೆ. ತಬರನ ಕಥೆಯಲ್ಲಿ ಚಾರು ಹಾಸನ್ ನಟನೆ ಮಾಡಿದ್ದು ಮತ್ತು ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದದ್ದು ನಮ್ಮೆಲ್ಲರಿಗೂ ಗೊತ್ತು. ಆದರೆ ಅವರ ಮೊದಲ ಆಯ್ಕೆ ಸದಾಶಿವ ಬ್ರಹ್ಮ ಅವರಾಗಿದ್ದರು ಅಂತ ಈ ಪುಸ್ತಕ ದಾಖಲಿಸುತ್ತೆ. ಆದರೆ ಅವರು ಒಪ್ಕೊಳ್ಳಿಲ್ಲ ಯಾವುದೋ ಒಂದು ಕಾರಣಕ್ಕೆ ಅಂತ. ಜೊತೆಗೆ ತಬರನ ಕಥೆಗೆ C ಅಶ್ವಥ್ ಅವರು ಸಂಗೀತ ಸಂಯೋಜನೆ ಮಾಡಲಿಕ್ಕೆ ಯೋಚನೆ ಮಾಡಿದ್ವಿ, ಆದರೆ ಅವರು ವೈದ್ಯನಾಥನ್ ಹೆಸರನ್ನು ಸೂಚಿಸಿದ್ರು ಅಂತ ಈ ಪುಸ್ತಕ ತಿಳಿಸುತ್ತೆ. ನನಗೆ ತುಂಬ ಆಶ್ಚರ್ಯ ಅನ್ನಿಸ್ತು. ಯಾಕೆಂದರೆ ಒಂದು ಕಲೆಗೆ ಸಂಬಂಧಪಟ್ಟ ಹಾಗೆ ಕಾಸರವಳ್ಳಿಯವರು ಮತ್ತು ಅಶ್ವಥ್ರವರ ಒಂದು ವಿರುದ್ಧ ಧ್ರುವಗಳು ಅಂತಲೇ ನಾನು ಭಾವಿಸ್ತೇನೆ. ಇವರು ಮೌನಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಅವರು ಅಬ್ಬರಕ್ಕೆ, ತಾರಕ ಸ್ಥಾಯಿಗೆ ಒತ್ತು ಕೊಡುವಂಥವರು. ಇವರು ಯೋಚನೆ ಮಾಡಿದ್ದೇನೆ ಒಂದು ನನಗೆ ದೊಡ್ಡ ಆಶ್ಚರ್ಯದ ಸಂಗತಿ ಅಂತ ಅನಿಸುತ್ತೆ ನನಗೆ. ಮತ್ತು BV ಕಾರಂತರಿಗೆ ಕ್ರೌರ್ಯ ಸಿನಿಮಾದ ಅರ್ಪಣೆಯ ಕಥೆ ಕೂಡ ತುಂಬ ಒಂದು ಆರ್ದ್ರ ಪ್ರಸಂಗ. ಅದು ಈ ಭೋಪಾಲ್ ಪ್ರಸಂಗ ನಮ್ಮಲ್ಲಿ ಅನೇಕರಿಗೆ ಗೊತ್ತು. ಆ ಪ್ರಸಂಗದಲ್ಲಿ BV ಕಾರಂತರ ಮೇಲೆ ನಡೆದದ್ದು ನಿಜವಾದ ಕ್ರೌರ್ಯ ಅಂತ ಕಾಸರವಳ್ಳಿ ಅವರು ಭಾವಿಸಿ ಈ ಕ್ರೌರ್ಯಕ್ಕೆ ಸಂಬಂಧಪಟ್ಟಂತಹ ಸಿನಿಮಾವನ್ನು ಅವರಿಗೆ ಅರ್ಪಣೆ ಮಾಡಿದ್ದು ಒಂದು ಅತ್ಯುತ್ತಮ ಅರ್ಪಣೆಗಳಲ್ಲಿ ಒಂದು ಅಂತ ನಾನು ಭಾವಿಸ್ತೇನೆ. ಈ ಸಿನಿಮಾದ ಜೊತೆಗೆ ಈ ಪುಸ್ತಕ ಒಂದು ಸಾಹಿತ್ಯ ವಿಮರ್ಶೆಯ ರೂಪದಲ್ಲಿ, ಸಾಮಾಜಿಕ ಚಿಂತನೆಯ ರೂಪದಲ್ಲಿ ಕೂಡ ತುಂಬ ಮುಖ್ಯವಾದ ಕೃತಿ ಅಂತ ನಾನು ಭಾವಿಸ್ತೇನೆ. ಕಾಸರವಳ್ಳಿಯವರು ಸಿನಿಮಾ ನಿರ್ದೇಶಕರ ಆಗದೇ ಹೋಗಿ ಸಾಹಿತ್ಯದ ವಿದ್ಯಾರ್ಥಿಯಾಗಿಯೇ ಉಳ್ಕೊಂಡಿದ್ದರೆ ಅಥವಾ ಅದರಲ್ಲಿ ತೀವ್ರವಾದ ಆಸಕ್ತಿಯನ್ನು ಬೆಳೆಸ್ಕೊಂಡಿದ್ದರೆ ಬಹುಶಃ ಅವರು ಇವತ್ತಿನ ಅತ್ಯುತ್ತಮ ಸಾಹಿತ್ಯ ವಿಮರ್ಶಕರಲ್ಲಿ ಒಬ್ಬರಾಗಿ ರೂಪುಗೊಳ್ತಾ ಇದ್ದಾರೇನೋ ಅಂತ ನನಗೆ ಅನಿಸುತ್ತೆ. ಅದು ಘಟಶ್ರಾದ್ದ ಕಥೆಯ ವಿಶ್ಲೇಷಣೆ ಇದೆಯಲ್ಲ, ಅಲ್ಲಿನ ಒಳನೋಟಗಳಿದೆಯಲ್ಲ, ಯಮುನಕ್ಕ ಮತ್ತು ನಾಣಿಯ ಪಾತ್ರಗಳ ಬೆಳವಣಿಗೆಯ ಕುರಿತ ಅವರ ವಿಶ್ಲೇಷಣೆ ಇದೆಯಲ್ಲ, ಅದು ನಿಜವಾದ ಒಬ್ಬ ಸಾಹಿತ್ಯ ವಿದ್ಯಾರ್ಥಿ ಮಾಡುವಂತಹ ವಿಶ್ಲೇಷಣೆಯ ರೀತಿ ಇದೆ ಅಂತ ನನಗೆ ಅನಿಸುತ್ತೆ. ಕಥೆಯಲ್ಲಿನ ಸಂಬಂಧಗಳ ಕುರಿತ ವ್ಯಾಖ್ಯಾನ ಇರ್ಬೋದು, ತಬರನ ಕಥೆಯ ವಿಶ್ಲೇಷಣೆ ಇರ್ಬೋದು, ಮತ್ತು ತಬರನ ಕಥೆಯಲ್ಲಿ ಭಾವುಕತೆಯನ್ನು ಮೀರಲಿಕ್ಕೆ ತೇಜಸ್ವಿಯವರು ಬಳಸಿಕೊಂಡಂತಹ ತಂತ್ರದ ಬಗ್ಗೆ ಇರ್ಬೋದು, ಆ ಸಂದರ್ಭದಲ್ಲಿ ಮಾಸ್ತಿಯವರನ್ನು ನೆನಪಿಸಿಕೊಳ್ಳುವಂತಹ ಒಂದು ಪ್ರಸಂಗ ಇರ್ಬೋದು. ಇವೆಲ್ಲವೂ ಒಬ್ಬ ಸಾಹಿತ್ಯ ವಿದ್ಯಾರ್ಥಿಗೆ ಸಾಧ್ಯವಾಗುವಂತಹ ಒಳನೋಟಗಳು ಅಂತ. ಅಂದರೆ ನನಗೆ ಕಾಸರವಳ್ಳಿಯವರಲ್ಲಿ ನಿರ್ದೇಶಕನಷ್ಟೇ ಕುತೂಹಲಿಯಾದ ಒಬ್ಬ ಸಾಹಿತ್ಯ ವಿದ್ಯಾರ್ಥಿಯೂ ಕೂಡ ಇರುವುದನ್ನು ಈ ಪುಸ್ತಕ ಮತ್ತೆ ಮತ್ತೆ ನಮ್ಮ ಗಮನಕ್ಕೆ ತರುತ್ತೆ ಅಂತ ನನಗೆ ಅನಿಸುತ್ತೆ. ಈ ಸಾಮಾಜಿಕ ವಿಷಯಗಳ ಬಗೆಗಿನ ಅವರ ಕಾಣಿಕೆಗಳಿದೆಯಲ್ಲ, ಅವು ಈ ಹೊತ್ತಿಗೆ ತುಂಬ ಮುಖ್ಯವಾದವು ಅಂತ ನನಗೆ ಅನಿಸುತ್ತೆ. ಅವರು ಘಟಶ್ರಾದ್ದದ ಸಂದರ್ಭದಲ್ಲಿ ಒಂದು ಮಾತನ್ನು ಆಡ್ತಾರೆ. ಈ ಸಮಾಜವನ್ನು ಪಟ್ಟಭದ್ರರು ಅಂಕೆಯಲ್ಲಿ ಇಟ್ಟುಕೊಂಡು ಮದುವೆಯ ಹೊರತಾಗಿ ಗಂಡು ಹೆಣ್ಣಿನ ಎಲ್ಲ ಸಂಬಂಧಗಳಿಗೆ ನಿಷೇಧ ಹೇರಿದಾರಲ್ಲ, ಅದು ಒಂದು ವಿಪರ್ಯಾಸ ಅನ್ನುವಂಥ ಮಾತನ್ನು ಆಡ್ತಾರೆ. ಅಂದರೆ ಪುರಾಣದಲ್ಲಿ ನಾವು ಈ ರೀತಿಯ ಪ್ರಸಂಗಗಳನ್ನು ಒಪ್ತೇವೆ. ಅದು ದುಷ್ಯಂತ ಶಕುಂತಲೆಯ ಸಂಬಂಧವನ್ನು ನಾವು ಒಪ್ಕೋತೇವೆ. ಆದರೆ ವಾಸ್ತವದಲ್ಲಿ ಈ ರೀತಿಯ ಸಂಬಂಧಗಳನ್ನು ಒಪ್ಕೊಳ್ಳಿಕ್ಕೆ ನಮಗೆ ಯಾಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು ಅವರ ಪ್ರಶ್ನೆ. ಅದು
ಅಂದರೆ ಪ್ರವಚನವನ್ನು ಮಾಡುವಂಥ ಒಂದು ಪರಂಪರೆ ನಮ್ಮಲ್ಲಿ ಇದೆಯಲ್ಲ, ಈ ಪ್ರವಚನದ ಪರಿಪಾಠದ ಉದ್ದೇಶ ಏನು? ಅದು ನಮ್ಮ ಅರಿವನ್ನು ವಿಸ್ತಾರ ಮಾಡೋದು ಅದರ ಉದ್ದೇಶನೋ, ಅಥವಾ ಈಗಾಗಲೇ ಪ್ರಚಲಿತದಲ್ಲಿ ಇರುವಂತಹ ನಂಬಿಕೆಗಳನ್ನು ಮತ್ತಷ್ಟು ಗಾಢಗೊಳಿಸುವಂತಹದ್ದು ಅದರ ಉದ್ದೇಶ ಅನ್ನುವಂಥ ಪ್ರಶ್ನೆಗಳನ್ನು ಅವರು ಎತ್ತಾರೆ. ಅಂದರೆ ಸಿನಿಮಾದ ಆಚೆಗೆ ಮತ್ತು ಸಿನಿಮಾ ಕಥೆಯ ಆಚೆಗೆ ಎತ್ತುವಂತಹ ಪ್ರಶ್ನೆಗಳು ಮತ್ತು ಇವತ್ತಿಗೂ ಪ್ರಸ್ತುತವಾದ ಪ್ರಶ್ನೆಗಳು ಅಂತ ನಾನು ಭಾವಿಸ್ತೇನೆ. ಮತ್ತು ಸಂದರ್ಭಾನುಸಾರ ಅವರು ತಮ್ಮ ಅಸಮಾಧಾನಗಳನ್ನು ಹೇಳಲಿಕ್ಕೆ ಕೂಡ ಹಿಂಜರಿದಿಲ್ಲ. ಅವರು ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದ ಬಗ್ಗೆ ಪ್ರಾಸಂಗಿಕವಾಗಿ ಮಾತಾಡ್ತಾ ಅಲ್ಲಿನ ನಾಯಕಿಯ ಸ್ವಚ್ಛಂದತೆ ಇದೆಯಲ್ಲ, ಅದು ಕಾದಂಬರಿಕಾರರಾದ ಭಾರತೀ ಸುತ ಅವರಿಗೆ ನಾಯಕಿ ಅಥವಾ ಹೆಣ್ಣಿನ ಅಸ್ಮಿತೆಯನ್ನು ಕಂಡುಕೊಳ್ಳುವಂಥ ಒಂದು ರೂಪವಾಗಿ ಕಾದಂಬರಿಕಾರರಿಗೆ ಕಾಣಿಸುತ್ತೆ. ಆದರೆ ನಿರ್ದೇಶಕರಿಗೆ ಅದು ಸ್ವೇಚ್ಛಾಚಾರವಾಗಿ ಕಾಣಿಸುತ್ತೆ ಅನ್ನುವಂಥ ಒಂದು ಮಾತನ್ನು ಆಡ್ತಾರೆ. ಇದು ಒಂದು ಸಿನಿಮಾವನ್ನು ನೋಡುವಂತಹ ಒಂದು ಕ್ರಮವನ್ನು ನಮಗೆ ಕಾಣಿಸುವಂತಹದ್ದು ಅಂತ. ಜೊತೆಗೆ ಈ ರಾಜಕೀಯ ಪ್ರಜ್ಞೆ ಅವರಲ್ಲಿ ಎಷ್ಟು ಗಾಢವಾಗಿದೆ ಅಂದರೆ, ಬಣ್ಣದ ವೇಷ ಸಿನಿಮಾ ಮಾಡುವಂತಹದ್ದು ಆ ಪ್ರಜ್ಞೆಯ ಭಾಗವಾಗಿ ಅದು. ಅಂದರೆ ಜನರ ಹತಾಶೆ ತಾರಕ ಸ್ಥಿತಿಯಲ್ಲಿ ಮುಟ್ಟಿದಂತಹ ಸಂದರ್ಭದಲ್ಲಿ ಮಿಸ್ಟರ್ ಕ್ಲೀನ್ ಮುಖವಾಡಗಳನ್ನು ಹಾಕ್ಕೊಂಡು ರಾಜಕೀಯ ನಾಯಕರು ಬಂದರಲ್ಲ, ಆ ನಂತರ ಆ ಮುಖವಾಡಗಳು ಕಳಚಿ ಬಿದ್ದುವಲ್ಲ, ಈ ಮುಖ ಮತ್ತು ಮುಖವಾಡಗಳ ರಾಜಕಾರಣವನ್ನು ಸಿನಿಮಾದಲ್ಲಿ ಅಭಿವ್ಯಕ್ತಿಸಬೇಕು ಅನ್ನುವಂಥ ಆಸೆಯ ಕಾರಣಕ್ಕಾಗಿ ನಾನು ಆ ಸಿನಿಮಾ ಮಾಡಿದೆ ಅಂತ ಅವ್ರು ಹೇಳಿದರು. ಬಹುಶಃ ಬಣ್ಣದ ವೇಷ ಪಾರ್ಟ್ 2 ಮಾಡಲಿಕ್ಕೆ ಇವತ್ತಿನ ಸಂದರ್ಭ ಇನ್ನೂ ಚೆನ್ನಾಗಿದೆ ಅಂತ ನನಗೆ ಅನಿಸುತ್ತೆ. ಜೊತೆ ಮತ್ತೊಂದು ಮುಖ್ಯವಾದ ಮಾತನ್ನು ಅವ್ರು ಹೇಳ್ತಾರೆ, ಕಲಾವಿದರು ರಾಜಕಾರಣದಿಂದ ದೂರ ಇರಬೇಕು ಅನ್ನುವಂಥ ಒಂದು ಮಾತು ಮತ್ತೆ ಮತ್ತೆ ಕೇಳಿ ಬರುತ್ತೆ. ಅದನ್ನು ನಿರಾಕರಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ದೂರ ಇರಬೇಕೋ ಬೇಡವೋ ಅನ್ನುವಂಥದ್ದು ಅದು ವೈಯಕ್ತಿಕ ಆಯ್ಕೆ. ಆದರೆ ಕಲಾವಿದರಿಗೆ ರಾಜಕೀಯ ಅವಜ್ಞೆ ಇದ್ದರೆ ಅದು ಅಪಾಯಕಾರಿ ಅನ್ನುವಂತಹ ಮಾತು ಅದು ತುಂಬ ಮುಖ್ಯವಾದ್ದು ಅಂತ ನನಗನ್ಸುತ್ತೆ. ಮತ್ತು 21ನೇ ಶತಮಾನಕ್ಕೆ ಜಿಗಿಯೋಣ ಅಂತ ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ದಾಗ ಒಂದು ಘೋಷಣೆಯನ್ನು ಕೊಟ್ಟರಲ್ಲ, ಆ ಘೋಷಣೆಯ ಬಗ್ಗೆ ಮಾತಾಡ್ತಾ ಅದು ಸದುದ್ದೇಶದ ಕರೆ ಆಗಿದ್ದರೂ ಕೂಡ ಆ ಜಿಗಿತ ಶಬ್ದದ ಬಗ್ಗೆ ನನಗೆ ತಕರಾರಿದೆ. ಒಬ್ಬ ನಾಯಕ ಲಂಘನಕ್ಕೆ ಕರೆ ಕೊಡಬಾರ್ದು, ಸಮುದಾಯದ ಸಮಸ್ತರನ್ನ ಜೊತೆಯಾಗಿ ಕರೆದುಕೊಂಡು ಹೋಗೋಣ ಬನ್ನಿ ಅಂತ ಕರೆ ಕೊಡಬೇಕಾಗಿತ್ತು ಅಂತ ಅವರು ಹೇಳ್ತಾರೆ. ಬಹುಶಃ ಈ ಮಾತುಗಳನ್ನು ನಾನು ಇವತ್ತಿನ ಸಂದರ್ಭದಲ್ಲಿ ನಾವು ಮತ್ತೆ ಮತ್ತೆ ವಿಸ್ತರಿಸಿಕೊಂಡು ನೋಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಮತ್ತು ಜಾಗತೀಕರಣದ ಪರಿಕಲ್ಪನೆ ಇದೆಯಲ್ಲ, ಅವರು 20-30 ವರ್ಷಗಳ ಹಿಂದೆ ಇವತ್ತಿನ ಪರಿಣಾಮಗಳನ್ನು ಊಹಿಸಿಕೊಂಡು ಮಾಡಿರುವಂತಹದ್ದು ಒಂದು ಅಚ್ಚರಿ ಹುಟ್ಟಿಸುವ ರೀತಿ ಇದೆ. ಜಾಗತೀಕರಣ ನಮ್ಮ ಮನೆಯನ್ನು, ನಮ್ಮ ಕುಟುಂಬಗಳನ್ನು ಅಲ್ಲಾಡಿಸುತ್ತೆ, ನಮ್ಮ ಮೌಲ್ಯ ನಿರ್ಣಯಗಳನ್ನು ಬುಡಮೇಲು ಮಾಡುತ್ತೆ ಅನ್ನುವಂಥ ಆತಂಕವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ಬಹುರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಕೆಲಸ ಮಾಡುವವರಿಗೆ ಒಂದು ಅಹಂಕಾರ ಇದೆಯಲ್ಲ, ಆ ಅಹಂಕಾರಕ್ಕೆ ಸೂಜಿ ಮನೆ ಚುಚ್ಚುವ ಪ್ರಯತ್ನವನ್ನು ನನ್ನ ಮನೆ ಸಿನಿಮಾ ಮಾಡ್ತು ಅಂತ. ಅಡಿಗರ ದೊಡ್ಡ ದೊಡ್ಡ ಮಾತಿನ ಬಲೂನುಗಳು ಹಿಗ್ಗುವಾಗಲೆಲ್ಲ ತಾಗಿಸು ನಿಜದ ಸೂಜಿ ಮನೆ ಅಂತ ಸಾಲಿದೆಯಲ್ಲ, ಅದನ್ನು ನೆನಪಿಸ್ತಾರೆ. ಅದು ಧರ್ಮದ ಕುರಿತ ವ್ಯಾಖ್ಯಾನ ಕೂಡ ತುಂಬ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತೆ. ಅಂದರೆ ಎಲ್ಲ ಧರ್ಮಗಳು ಮೂಲತಃ ಮಾನವೀಯವಾಗಿರ್ತವೆ, ಆದರೆ ಅವುಗಳು ಸಾಂಸ್ಥೀಕರಣದ ರೂಪವನ್ನು ಪಡೆದಾಗ ಜಡವಾಗ್ತವೆ, ಜೀವ ವಿರೋಧಿ ಆಗ್ತವೆ ಎನ್ನುವುದನ್ನು ನಮ್ಮ ಗಮನಕ್ಕೆ ತರ್ತಾ ಘಟಶ್ರಾದ್ದವನ್ನು ಅವರು ಉದಾಹರಿಸ್ತಾರೆ. ಆ ಘಟಶ್ರಾದ್ದದ ಧ್ವನಿ ಇನ್ನೊಂದು ಧರ್ಮದ ಪರಿಪ್ರೇಕ್ಷ್ಯದಲ್ಲಿ ಹಸೀನಾ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದನ್ನು ಅವರು ನಮ್ಮ ಮುಂದೆ ಹೇಳ್ತಾರೆ. ಜಾಗತೀಕರಣದ ಬಗ್ಗೆ ಮಾತಾಡ್ತಾ ಅವರು ಹೇಳುವಂತಹ ಮತ್ತೊಂದು ಅಭಿಪ್ರಾಯ ತುಂಬ ಕುತೂಹಲಕರ ಅಂತ ಅನ್ನಿಸ್ತಾ ಇತ್ತು. ಅಂದರೆ ಜಾಗತೀಕರಣ ಈ ದೇಶವನ್ನು ಪ್ರವೇಶ ಮಾಡ್ತಲ್ಲ, ಆ ಜಾಗತೀಕರಣದ ಜೊತೆಗೇನೆ ಒಂದು ಕೋಮು ಅಸಹನೆ ಕೂಡ ಪ್ರವೇಶ ಮಾಡ್ತು ಅನ್ನುವಂಥ ಮಾತು ಅಲ್ಲಿ ಬರುತ್ತೆ. ಬಹುಶಃ ಈ ಮಾತನ್ನು ಅವರು ಇನ್ನಷ್ಟು ವಿಸ್ತರಿಸಿದರೆ ಚೆನ್ನಾಗಿತ್ತು ಅಂತ ನನಗೆ ಅನ್ನಿಸ್ತು. ಅನೇಕ ಸಂಗತಿಗಳ ಬಗ್ಗೆ ಮಾತಾಡಬೇಕು, ಪುನರಾವರ್ತನೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಂತಹ ಸಂಗತಿಗಳನ್ನು ನಾನು ಬಿಟ್ಟು ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಹೋಗ್ತೇನೆ. ಕೊನೆಯಲ್ಲಿ ಒಂದು ಸಂಗತಿಯನ್ನು ಹೇಳಬೇಕು, 2 ಸಂಗತಿಗಳನ್ನು. ಒಂದು, ಅವರಿಗೆ ಇದ್ದದ್ದಂತಹ ಸಾಹಿತ್ಯ ಸಂಪರ್ಕದ ಕುರಿತು ಈ ಪುಸ್ತಕದಲ್ಲಿ ಬರುವಂತಹ ವಿವರಗಳು. ಈ ವಿವರಗಳಿದೆಯಲ್ಲ, ಅದು ಕಥಾವಸ್ತುವಿನ ಬಗ್ಗೆ ನಮ್ಮ ಕುತೂಹಲವನ್ನು ಹೆಚ್ಚಿಸುವುದರ ಜೊತೆಗೆ ಅದನ್ನು ಆತ್ಮೀಯವನ್ನಾಗಿಸುವಂತಹ ಕೆಲಸವನ್ನು ಕೂಡ ಮಾಡ್ತವೆ. ಇದು
ಕಾರಂತರಿಂದ ಇರ್ಬೋದು, ಕುವೆಂಪು ಅವರಿಂದ ಇರ್ಬೋದು, ಲಂಕೇಶ್ರಿಂದ ಇರ್ಬೋದು, ಮುಖ್ಯವಾಗಿ ದಲಿತ ಸಾಹಿತ್ಯದಿಂದ ತಾವು ಪಡೆದುಕೊಂಡಂತಹ ಅಂಶಗಳನ್ನು, ಸಿನಿಮಾ ಕಟ್ಟಲಿಕ್ಕೆ ಪಡೆದುಕೊಂಡಂತಹ ಅಂಶಗಳನ್ನು ಅವರು ತುಂಬ ವಿವರಿಸ್ತಾರೆ. ವಿವರಗಳ ಸಮೃದ್ಧಿ ನನ್ನ ಸಿನಿಮಾಗಳ ಶಕ್ತಿ, ಸಿನಿಮಾದ ಉದ್ದೇಶ ಕಥೆ ಹೇಳೋದಲ್ಲ, ಕಟ್ಟಿಕೊಡೋದು ಅಂತ ಅವ್ರು ಹೇಳ್ತಾರಲ್ಲ, ಅದಕ್ಕೆ ಕುವೆಂಪು ಮತ್ತು ಕಾರಂತರ ಕಾದಂಬರಿಗಳ ಕೊಡುಗೆ ಇರೋದನ್ನು ಕೂಡ ಅವರು ನೆನಪಿಸ್ಕೊತಾರೆ. ಅವರು ದ್ವೀಪ ಸಿನಿಮಾದಲ್ಲಿ ಹೊರಗಿನ ವ್ಯಕ್ತಿಯ ಪ್ರವೇಶದೊಂದಿಗೆ ಗಣಪನ ವ್ಯಕ್ತಿತ್ವದಲ್ಲಿ ಒಂದು ರೀತಿಯ ಕೀಳರಿಮೆ ಮೂಡುತ್ತಲ್ಲ, ಇದು ನನಗೆ ಒಳಗದ್ದು ಅನಂತಮೂರ್ತಿಯವರ ಲೇಖನವನ್ನು ಓದುವ ಸಂದರ್ಭದಲ್ಲಿ ಅಂತ ಅವರು ಹೇಳುವಂಥದ್ದು ಕೂಡ ನಾವು ಗಮನಿಸಬೇಕು. ಮತ್ತು ಭಾಷೆಯ ಬಗ್ಗೆ ಅವರು ಹೇಳುವಂತಹ ಮಾತುಗಳು ತುಂಬ ಮುಖ್ಯವಾದವು. ಆದರೆ ಜಯಮಾಲಾ ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು. ಇಡೀ ಕರ್ನಾಟಕದ ಅನೇಕ ಸಂಸ್ಕೃತಿಗಳನ್ನು, ಅಲ್ಲಿಯ ನುಡಿಗಟ್ಟುಗಳನ್ನು ಅವರು ಸಿನಿಮಾಗಳ ಮುಖಾಂತರ ತುಂಬ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ. ಅಂದರೆ ಭಾಷೆ ಅನ್ನುವಂಥದ್ದು ಕೇವಲ ಸಲಕರಣೆ, ಒಂದು ಸಂವಹನದ ಸಲಕರಣೆ ಅಷ್ಟೇ ಅಲ್ಲ, ಅದು ಅಸ್ಮಿತೆಯ ಸಾಧನ ಅಂತ. ಈ ಅರಿವು ನನಗೆ ಉಂಟಾದದ್ದು ದಲಿತ ಸಾಹಿತ್ಯದಿಂದ ಅಂತ ತುಂಬ ಪ್ರಾಂಜಲವಾಗಿ ಹೇಳ್ಕೊಂಡಿದ್ದಾರೆ. ನನಗೆ ತುಂಬ ಮುಖ್ಯವಾದ ಮಾತು ಅಂತ ನನಗೆ ಅನ್ನಿಸ್ತು. ಏಕೆಂದರೆ ದಲಿತ ಸಾಹಿತ್ಯದಲ್ಲಿ ಭಾಷೆ ಅನ್ನುವಂಥದ್ದು ಕೇವಲ ವಾಹಕ ಆಗಿರಲ್ಲ, ಅದು ಅಸ್ಮಿತೆ ಕೂಡ ಆಗಿರುತ್ತೆ. ಪ್ರತಿ ಸಮುದಾಯವು, ಪ್ರತಿ ಭೌಗೋಳಿಕ ಪ್ರದೇಶವು ತನ್ನ ವಿಭಿನ್ನತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಭಾಷೆಯನ್ನು ಒಂದು ಸಾಧನವನ್ನಾಗಿ ಬಳಸಿಕೊಳ್ತಾ ಇರುತ್ತೆ. ಭಾಷೆಯಲ್ಲಿ ಒಂದು ರಾಜಕೀಯತೆ ಇರುತ್ತೆ. ಎಲ್ಲರಿಗೂ ಅರ್ಥ ಆಗಬೇಕು ಅನ್ನುವಂಥ ಒಂದು ಗ್ರಾಂಥಿಕ ಭಾಷೆಯ ಉದ್ದೇಶ ಇದೆಯಲ್ಲ, ಎಲ್ಲರಿಗೂ ಅರ್ಥವಾಗುವ ಭಾಷೆಯನ್ನು ಬಳಸಬೇಕು ಅನ್ನುವಂತಹ ಆ ಪ್ರಯತ್ನಗಳೇ ಈ ಸೂಕ್ಷ್ಮವನ್ನು ತಿರಸ್ಕರಿಸ್ತಾ ಇರ್ತವೆ, ಭಾಷೆಯ ಅನನ್ಯತೆಯ ಸಾಧ್ಯತೆಗಳಿಗೆ ಬೆನ್ನಾಗ್ತಾ ಇರ್ತವೆ ಅನ್ನುವಂಥ ಮಾತು ಈ ಹೊತ್ತಿನಲ್ಲಿ ತುಂಬ ಮುಖ್ಯವಾದ್ದು ಅಂತ ನನಗೆ ಅನಿಸುತ್ತಾ ಇದೆ. ಕೊನೆಯದಾಗಿ ಈ ಪುಸ್ತಕದ ಸ್ವರೂಪದ ಬಗ್ಗೆ ಒಂದು ಸಂಗತಿ ಆಗಲೇ ಅನೇಕ ಎಲ್ಲ ಗಣ್ಯರು ಹೇಳಿದರು. ಈ ಪುಸ್ತಕ ಸಿನಿಮಾದ ಬಗ್ಗೆ ಒಂದು ಕಥಾ ಸಾರಾಂಶದೊಂದಿಗೆ ಆರಂಭ ಆಗುತ್ತೆ. ಸಿನಿಮಾದ ಬಗ್ಗೆ ವಿವರಗಳಿದ್ದಾವೆ, ಆನಂತರ ಚರ್ಚೆ ತೆರೆದುಕೊಳ್ಳುತ್ತೆ. ಕೊನೆಯದಾಗಿ ಆ ಸಿನಿಮಾ ಪಡೆದುಕೊಂಡಂತಹ ಪುರಸ್ಕಾರಗಳ ಒಂದು ಪಟ್ಟಿ ಇದೆ. ಅದರ ಜೊತೆಗೆ ಅವರು ಕೆಲವು ತಂತ್ರಗಳನ್ನು ವಿವರಿಸಬೇಕಾದ್ರೆ ಲಭ್ಯವಿರುವಂತಹ ವಿಡಿಯೋಗಳ ದೃಶ್ಯಗಳನ್ನು ಕೂಡ ಅಲ್ಲಿ QR ಕೋಡಲ್ಲಿ ಕೊಟ್ಟಿದ್ದಾರೆ. ಬಹುಶಃ ಕನ್ನಡ ಸಾಹಿತ್ಯದ ಮಟ್ಟಿಗೆ ಇದು ಮೊದಲ ಪ್ರಯತ್ನ ಇರಬೇಕು ಅಂತ ಜಯಮಾಲ್ ಮೇಡಮ್ ಹೇಳಿದರು. ಇಲ್ಲ, ಕನ್ನಡ ಸಾಹಿತ್ಯದಲ್ಲಿ ಈಗಾಗಲೇ ಸಾಹಿತ್ಯ ಕೃತಿಗಳಿಗೆ ಸಂಬಂಧಪಟ್ಟಾಗಿ ಈ ಥರದ ಪ್ರಯತ್ನಗಳು 3-4 ಪ್ರಯತ್ನಗಳಾಗಿದ್ದಾವೆ ನನಗೆ ಗೊತ್ತಿದೆ. ಹಾಗೆ ಶಿವಲಿಂಗಪ್ಪ ಅಂದಿಯಾಳ್ ಅವರ ಮಕ್ಕಳ ಕಥೆಗಳ ಸಂಕಲನದಲ್ಲಿ ಈ ಥರ QR ಕೋಡ್ಗಳನ್ನು ಬಳಸಿದ್ದಾರೆ. ವೀರಣ್ಣ ಮಡಿವಾಳರವರ ಕವನ ಸಂಕಲನದಲ್ಲಿ ಬಳಸಿದ್ದಾರೆ. ಬಹುಮುಖ್ಯವಾಗಿ ಇತ್ತೀಚೆಗಷ್ಟೇ ವೀರಲೋಕ ಪ್ರಕಾಶನವೇ ಪ್ರಕಟಿಸಿದ S. ದಿವಾಕರ್ ಅವರ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪರಿಮಳದ ಪಡಸಾಲೆ ಕೃತಿನಲ್ಲಿ ಕೂಡ ವಿಡಿಯೋ ಮತ್ತು ಆಡಿಯೋ ಚಿತ್ರಗಳ QR ಕೋಡ್ಗಳನ್ನು ಬಳಸಿರೋದನ್ನು ನಾವು ಗಮನಿಸ್ಬೋದು. ಆದರೆ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಇದು QR ಕೋಡ್ಗಳನ್ನು ಬಳಸಿದ ಪ್ರಥಮ ಕೃತಿ ಅಂತ ನನಗೆ ಅನಿಸುತ್ತೆ. ಕೊನೆಯದಾಗಿ ಒಂದು ಮಾತನ್ನು ಹೇಳಬೇಕು. ಇವತ್ತಿನ ಸಂದರ್ಭ ಇದೆಯಲ್ಲ, ಅಂದರೆ ಸಿನಿಮಾ ಸಂದರ್ಭ, ಇವತ್ತಿನ ಕನ್ನಡ ಸಿನಿಮಾಗಳ ಬಗ್ಗೆ ನಾವು ಮತ್ತೆ ಮತ್ತೆ ಮಾತಾಡಬೇಕಾದ್ರೆ ಒಂದು ಕೊರಗು ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಗುಣಮಟ್ಟದ ಕೊರತೆಗೆ ಸಂಬಂಧಪಟ್ಟದ್ದು. ಆದರೆ ನನಗೆ ಅನಿಸೋದು, ಇತ್ತೀಚಿನ ಸಿನಿಮಾಗಳನ್ನು ಗಮನಿಸಿದರೆ, ಇತ್ತೀಚೆಗೆ ಚಿತ್ರೋತ್ಸವದಲ್ಲಿ ನೋಡಿದ 12 ಸಿನಿಮಾಗಳನ್ನು ಒಳಗೊಂಡಂತೆ ಈ ಮಾತನ್ನು ಹೇಳ್ತಾ ಇದ್ದೇನೆ. ನಮಗೆ ನಿಜವಾಗೂ ಆತಂಕ ಕಾಡಬೇಕಾದ್ದು ಸಿನಿಮಾದ ಗುಣಮಟ್ಟದ ಬಗ್ಗೆ ಅಲ್ಲ, ತಕ್ಕ ಮಟ್ಟಿಗೆ ಉತ್ತಮ ಚಿತ್ರಗಳೇನೆ ಕನ್ನಡದಲ್ಲಿ ಬರ್ತಾ ಇದ್ದಾವೆ ಅಂತ ನನಗೆ ಅನಿಸುತ್ತೆ. ಆದರೆ ಪ್ರೇಕ್ಷಕರ ಕೊರತೆ ಇದೆಯಲ್ಲ, ಅದು ನಮ್ಮಲ್ಲಿ ನಿಜವಾದ ಆತಂಕವನ್ನು ಉಂಟು ಮಾಡಬೇಕಾದಂಥ ಸಂಗತಿ ಅಂತ ನಾನು ಭಾವಿಸ್ತೇನೆ. ಅದು ಅಂದರೆ ಸಿನಿಮಾ ಸಂಸ್ಕೃತಿಯನ್ನು ರೂಪಿಸುವಲ್ಲಿ ನಾವೆಲ್ಲರೂ ಸೋತಿದ್ದೇವೇನೋ ಅಂತ ನನಗೆ ಅನಿಸುತ್ತೆ. ಅದು ಬರಗೂರು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕಾದಂತಹ ಸಂದರ್ಭದಲ್ಲಿ ಕಾಸರವಳ್ಳಿಯವರು ಆಡಿದ ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಅವರು ಆ ಕಾರ್ಯಕ್ರಮದಲ್ಲಿ ಏನು ಹೇಳಿದರು ಅಂದರೆ, ಸಿನಿಮಾ ನಿರ್ದೇಶಕರಲ್ಲಿ ಒಂದು ದೊಡ್ಡ ಹೆದರಿಕೆ ಕಾಣಿಸ್ಕೊಳ್ತಾ ಇದೆ. ನಿರ್ದೇಶಕನಾಗಿ ನಾನು ಸೋಲ್ತಾ ಇದ್ದೀನೋ ಅಥವಾ ಪ್ರೇಕ್ಷಕ ಸೋಲ್ತಾ ಇದ್ದಾನೋ ಅನ್ನೋ ಒಂದು ತಿಳಿಯದ ಗೊಂದಲದಲ್ಲಿ ನಾವಿದ್ದೇವೆ ಅನ್ನುವಂಥ ಒಂದು ಮಾತನ್ನು ಕಾಸರವಳ್ಳಿಯವರು ಆಡಿದರು. ನನಗೆ ಅನಿಸುವಂಥದ್ದು, ಇದು ಪ್ರೇಕ್ಷಕರ ಸೋಲು ಕೂಡ ಹೌದು, ಜೊತೆಗೆ ನಾನು ನಿರ್ದೇಶಕ ಅನ್ನುವಂಥದ್ದನ್ನು ಉದ್ಯಮ ಅನ್ನುವಂಥ ಅರ್ಥದಲ್ಲಿ ಬಳಸ್ತಾ ಇದ್ದೇನೆ. ಇದು ಉದ್ಯಮದ ಸೋಲು ಕೂಡ ಹೌದು. ಅಭಿರುಚಿ ರಾಹಿತ್ಯ ಅನ್ನುವಂಥದ್ದು ಎರಡೂ ಕಡೆಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ಅಭಿರುಚಿಯನ್ನು ಮೂಡಿಸುವಲ್ಲಿನ ವೈಫಲ್ಯ ಕೂಡ ನಾವು ಮತ್ತೆ ಕಾಣ್ತಾ ಇದ್ದೇವೆ.
ಇದು ಬದಲಾಗುವ ನಿಟ್ಟಿನಲ್ಲಿ ಈ ಪುಸ್ತಕ ಒಂದು ಸನ್ನೆಕೋಲಾಗಿ ಪ್ರೇರಣೆಯಾಗಿ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೇನೆ. ಮತ್ತೊಂದು ಸಂಗತಿ, ಕಾಸರವಳ್ಳಿಯವರು ಇತ್ತೀಚಿನ ಅನೇಕ ಮಾತುಕತೆಗಳಲ್ಲಿ ಸಿನಿಮಾ ಅನ್ನುವಂತಹದ್ದು ಶಿಕ್ಷಣದ ಒಂದು ಭಾಗ ಆಗಬೇಕು, ಪಠ್ಯಕ್ರಮದ ಒಂದು ಭಾಗ ಆಗಬೇಕು ಅನ್ನುವಂಥ ಮಾತನ್ನು ನಿರಂತರವಾಗಿ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ. ಅವರ ಪ್ರತಿಪಾದನೆಗೆ ಪೂರಕವಾಗಿ ಈ ಕೃತಿ ಮೂಡಿಬಂದಿದೆ. ಇದು ಒಂದು ಪಠ್ಯದ ಎಲ್ಲ ಗುಣ ಇದೆ ಅಂತ ನನಗನ್ಸುತ್ತೆ. ಅಂದರೆ ಇವತ್ತಿನ ಸಿನಿಮಾ ಸಂಸ್ಕೃತಿಯನ್ನು ಪಸರಿಸಲಿಕ್ಕೆ ಮತ್ತು ಅದನ್ನೊಂದು ಪಠ್ಯದ ರೀತಿ ನೋಡಲಿಕ್ಕೆ ಈ ಕೃತಿ ಕನ್ನಡಿಯ ರೂಪದಲ್ಲಿ, ಒಂದು ಸಲಕರಣೆಯ ರೂಪದಲ್ಲಿ ನಮಗೆ ಒದಗಿ ಬರುತ್ತೆ ಅಂತ ನನಗೆ ಅನಿಸುತ್ತೆ. ಮತ್ತೊಂದು ತಕರಾರನ್ನು ಕೂಡ ನಾನು ಹೇಳಬೇಕು. ಕಾಸರವಳ್ಳಿಯವರು ಈ ಕೃತಿನಲ್ಲಿರುವಂತಹ ಸುಮಾರು 100 ಪ್ರಶ್ನೆಗಳಲ್ಲಿ ಒಂದು ಕೆಣಕುವಂತಹ ಪ್ರಶ್ನೆಗಳಿಲ್ಲ ಅಂತ ಹೇಳಿದ್ರು. ನಾನು ಈ ಕೃತಿಯ ಕೊರತೆನೇ ಇದು ಅಂತ ಭಾವಿಸ್ತೇನೆ. ಬಹುಶಃ ಪೈ ಅವರು ಪತ್ರಕರ್ತರು ಕೂಡ ಆಗಿದ್ರೆ ಇನ್ನಷ್ಟು ಸ್ವಾರಸ್ಯಕರ ಸಂಗತಿಗಳು ಇದರಲ್ಲಿ ಸೇರ್ಕೋತಾ ಇದ್ವೇನೋ ಅಂತ ನನಗೆ ಅನಿಸುತ್ತಾ ಇದೆ. ನಾನು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅನೇಕ ಸಂಗತಿಗಳ ಬಗ್ಗೆ ಮಾತಾಡಲಿಕ್ಕೆ, ಅಂದರೆ ಇವತ್ತಿನ ಸಾಮಾಜಿಕ ಸಂಗತಿಗಳ ಬಗ್ಗೆ, ರಾಜಕೀಯ ಸಂಗತಿಗಳ ಬಗ್ಗೆ ಮಾತಾಡಲಿಕ್ಕೆ ಕಾಸರವಳ್ಳಿಯವರೇ ಹಿಂಜರಿದಿಲ್ಲ. ಈ ಕೃತಿನಲ್ಲಿ ಪ್ರಾಸಂಗಿಕವಾಗಿ ಮಾತಾಡಿದ್ದಾರೆ, ಸಿನಿಮಾದ ಆಚೆಗೆ ಹೋಗಿ ಮಾತಾಡಿದ್ದಾರೆ. ಅಂದರೆ ಮಾತಾಡುವವರಿಗೆ ಇಲ್ಲದ ಹಿಂಜರಿಕೆ ಪ್ರಶ್ನೆ ಕೇಳುವವರಿಗೆ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ನಾನು ಇಡೀ ಕಾರ್ಯಕ್ರಮ ನೋಡಿದಾಗ ಈ ಥರ ಅನೇಕರು ಮಾತಾಡಬೇಕಾದ್ರೆ ಪುನರಾವರ್ತನೆ ಆಗುತ್ತಲ್ಲ, ಅದು ಇಂಥ ಸಂದರ್ಭಗಳಲ್ಲಿ ಇದು ಸಂವಾದದ ರೂಪದಲ್ಲಿ ಇದ್ದರೆ ಈ ಥರದ ಪುನರಾವರ್ತನೆಗಳು ತಪ್ಪಬಹುದಿತ್ತೇನೋ ಅಂತ ನನಗೆ ಅನಿಸುತ್ತೆ. ಈ ಸಂವಾದ ಅನ್ನುವಂತಹದ್ದು ಈ ಪುಸ್ತಕದ ಸಂದರ್ಭದಲ್ಲಿ ಕೂಡ ಆಗಿದ್ರೆ ಇದು ಮತ್ತಷ್ಟು ಸಮೃದ್ಧವಾಗಿ ಮೂಡಿ ಬರಲಿಕ್ಕೆ ಸಾಧ್ಯ ಇತ್ತು ಅಂತ ಹೇಳುವುದರ ಮುಖಾಂತರ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಮತ್ತು ಇಷ್ಟೊಂದು ವಿಶಿಷ್ಟವಾದ ಅಮೂಲ್ಯವಾದ ವಿಚಾರಗಳ ಪುಸ್ತಕವನ್ನು ಕಟ್ಟಿಕೊಟ್ಟಂತಹ ಕಾರಣಕ್ಕಾಗಿ ಇಬ್ಬರು ಲೇಖಕರಾಗಿ ಮುಖ್ಯವಾಗಿ ಕಾಸರವಳ್ಳಿಯವರಿಗೆ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮಸ್ಕಾರ.